ಪಾಕ್ ವಿರುದ್ಧ ಯುದ್ಧಕ್ಕೆ ಭಾರತ ರೆಡಿ. ನಾಳೆ ದೇಶದ ಹಲವೆಡೆ ಅಣುಕು ಪ್ರದರ್ಶನ, ಉದ್ವಿಗ್ನತೆ ಮಧ್ಯೆ ಶುರು ರಾಜಕೀಯ ಸಮರ. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಅಣಕು ಯುದ್ಧ. ಪಾಕಿಸ್ತಾನದ ಮೇಲೆ ನೇರವಾದಂತಹ ಯುದ್ಧವನ್ನು ಭಾರತ ಯಾವಾಗ ಸಾರುತ್ತೋ, ಯಾವ ಸ್ವರೂಪದಲ್ಲಿ ಮಾಡುತ್ತೋ ಗೊತ್ತಿಲ್ಲ. ಆದರೆ ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧಕ್ಕೆ ಬೇಕಾದಂತಹ ಎಲ್ಲ ತಯಾರಿಗಳನ್ನು ಅಥವಾ ಅಂಥದ್ದೊಂದು ಯುದ್ಧದ ಸಂದರ್ಭ ಬಂದರೆ ಭಾರತ ಸರ್ವಸನ್ನದ್ಧವಾಗಿದೆ ಅನ್ನೋದನ್ನು ಪರೀಕ್ಷಿಸಿಕೊಳ್ಳೋದಕ್ಕೆ ಮುಂದಾಗಿದೆ. ನಾಳೆ ದೇಶದ 259 ನಗರಗಳಲ್ಲಿ ಅಣಕು ಕಾರ್ಯಾಚರಣೆಯನ್ನು ನಡೆಸಲಾಗುತ್ತೆ. ಅಣಕು ಕಾರ್ಯಾಚರಣೆ ವೇಳೆಯೇ ರಾಜಕೀಯದ ವಾಗ್ಯುದ್ಧವೂ ಕೂಡ ಶುರುವಾಗಿದೆ. ಇವೆಲ್ಲವೂ ಕೂಡ ಜೊತೆಯಲ್ಲಿ ಸಾಗ್ತಾ ಇರುವಂಥದ್ದು. ಬಹಳ ಮುಖ್ಯವಾಗಿ ಅಣಕು ಕಾರ್ಯಾಚರಣೆಯನ್ನು ಮಾಡೋದಕ್ಕೆ, ಅಣಕು ಪ್ರದರ್ಶನವನ್ನು ಮಾಡ್ತಾ ಅಣಕು ಯುದ್ಧವನ್ನು ಮಾಡುವಂಥದ್ದಕ್ಕೆ ಈಗ ಭಾರತ ತಯಾರಾಗಿದೆ. 259 ನಗರಗಳಲ್ಲಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವಂತಹ ದೃಷ್ಟಿಯಿಂದ ಈ ಅಣಕು ಯುದ್ಧದ ತಯಾರಿ ನಡೀತಾ ಇರುವಂಥದ್ದು. ಅಂದರೆ ಒಂದು ಯುದ್ಧ ನಡೆದಾಗ ಹೇಗೆ ನಮ್ಮ ಇಡೀ ದೇಶ ಅದನ್ನು ಎದುರಿಸೋದಕ್ಕೆ ತಯಾರಾಗಿ ನಿಂತಿದೆ, ಮಾನಸಿಕವಾಗಿ ತಯಾರಾಗಿ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈ ಪ್ರಯತ್ನ ಸಾಗ್ತಾ ಇದೆ. ಪಹಲ್ಗಾಮ್ನಲ್ಲಿ ನಡೆಸಿರ್ತಕ್ಕಂತಹ ನೆತ್ತರ ಓಕುಳಿಯಿಂದ ಉಗ್ರರು ಒಂದು ಕ್ಷಣದಲ್ಲಿ ಸಂಭ್ರಮಿಸಿರ್ಬೋದು, ಆದರೆ ಅದಕ್ಕೆ ದೊಡ್ಡದಾದಂತಹ ಬೆಲೆಯನ್ನು ಅದೇ ಉಗ್ರರು ಮತ್ತು ಆ ಉಗ್ರ ಪೋಷಕರು ತೆರಬೇಕಾದಂತಹ ಅನಿವಾರ್ಯತೆ ಇದ್ದೇ ಇದೆ. ಈ ಕಾರಣಕ್ಕಾಗಿದೆ ಈಗ ಮಾಕ್ ಡ್ರಿಲ್ ನಡೀತಾ ಇರುತ್ತದೆ. ಹೇಗಿರುತ್ತೆ ಮಾಕ್ ಡ್ರಿಲ್, ಎಲ್ಲೆಲ್ಲಿ ಮಾಡ್ತಾರೆ, ಯಾವ ಸ್ವರೂಪದಲ್ಲಿ? ದೇಶದ 259 ನಗರಗಳಲ್ಲಿ ಮಾಕ್ ಡ್ರಿಲ್ಲನ್ನು ಮಾಡಲಾಗುತ್ತೆ. ಅಣಕು ಪ್ರದರ್ಶನವನ್ನು ಮಾಡುವಂಥದ್ದು 259 ನಗರಗಳಲ್ಲಿ. ಯುದ್ಧದ ವೇಳೆ ಸ್ವಯಂ ರಕ್ಷಣೆಯ ತರಬೇತಿ ದೃಷ್ಟಿಯಲ್ಲೂ ಕೂಡ ಇದು ಮಹತ್ವವನ್ನು ಪಡ್ಕೊಂಡಿದೆ. ಸಾರ್ವಜನಿಕರಿಗೆ ಕೂಡ ಒಂದು ಗೊತ್ತಿರಬೇಕು, ಯುದ್ಧದ ಸಂದರ್ಭ ಅಂತ ಹೇಳಿದಾಗ ಏನಾದರೂ ಆಯಿತು ಅನ್ನೋದ್ರೆ ನಾವು ಹೇಗೆ ತಯಾರಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾತ್ರಿ ವೇಳೆ ನಗರ ಹಳ್ಳಿಗಳ ವಿದ್ಯುತ್ ದೀಪಗಳನ್ನು ಆಫ್ ಮಾಡುವಂಥದ್ದನ್ನು ಕೂಡ ಮಾಡ್ತಾರೆ. ಅಂದರೆ ಆ ಸಂದರ್ಭಗಳಲ್ಲೂ ಕೂಡ ನಾವು ಹೇಗೆ ತಯಾರಾಗಿರಬೇಕು, ರಾತ್ರಿಯ ನಗರ ಮತ್ತು ಹಳ್ಳಿಗಳಲ್ಲೂ ಕೂಡ ವಿದ್ಯುತ್ ದೀಪವನ್ನು ಆಫ್ ಮಾಡುವಂಥದ್ದು. ಅಂದರೆ ಯುದ್ಧದ ಸಂದರ್ಭದಲ್ಲಿ ಏನು ಬೇಕಿದ್ರೂ ಆಗಬಹುದು, ಅದನ್ನು ಎದುರಿಸೋದಕ್ಕೆ ನಾವು ತಯಾರಾಗಿರಬೇಕು. ಪ್ರಮುಖ ಸ್ಥಾವರಗಳನ್ನು ಮರೆಮಾಚುವಂತಹ ಪ್ರಯತ್ನವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲಾಗುತ್ತೆ. ವಿದ್ಯುತ್ ಸ್ಥಾವರಗಳು ಅಟ್ಯಾಕ್ ಆಗುವಂತಹ ಸಾಧ್ಯತೆಗಳು ಯಾವತ್ತೂ ಇದ್ದೇ ಇರುತ್ತೆ ಯುದ್ಧದ ಸಂದರ್ಭಗಳಲ್ಲಿ. ಹೀಗಾಗಿ ನಾಗರಿಕರ ಸ್ಥಳಾಂತರದ ಬಗ್ಗೆಯೂ ಕೂಡ ತರಬೇತಿಯನ್ನು ನೀಡುವಂತಹ ನಿಟ್ಟಿನಲ್ಲೂ ಕೂಡ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಹೇಗೆ ನಾಗರಿಕರು ಯುದ್ಧದ ಸಂದರ್ಭದಲ್ಲಿ ವರ್ತಿಸಬೇಕು ಅನ್ನೋಂಥದ್ದು. ಅಂದರೆ ನಾವಿಲ್ಲಿ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ, ಜವಾಬ್ದಾರಿಯುತವಾಗಿ ವರ್ತಿಸಬೇಕಾಗಿರುತ್ತೆ. ನಾಗರಿಕರಿಗೆ, ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡುವಂತಹ ಕೆಲಸವನ್ನು ಈಗ ಈ ಮಾಕ್ ಡ್ರಿಲ್ ಮೂಲಕವಾಗಿ ಮಾಡಲಾಗುತ್ತೆ. ಮಾನಸಿಕವಾಗಿ ಜನರನ್ನು ಕೂಡ ತಯಾರುಗೊಳಿಸಲಾಗುತ್ತೆ. ವಾಯುದಾಳಿ ಎಚ್ಚರಿಕೆಯ ಬಗ್ಗೆ ಸೈರನ್ ಕೂಡ ಮೊಳಗುತ್ತೆ. ಈ ಮೂಲಕ ನಾಳೆ ನಗರದಲ್ಲಿ ಸೈರನ್ ಮೊಳಗಿದಾಗ ಅದು ಯಾವ ಕಾರಣಕ್ಕಾಗಿ ಅನ್ನೋಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿರಲಿ. ಇಡೀ ದೇಶದಲ್ಲಿ ಮಾಕ್ ಡ್ರಿಲ್ ಆಗ್ತಾ ಇದೆ, ಈ ಕಾರಣಕ್ಕಾಗಿ ಸೈರನ್ ಮೊಳಗುತ್ತೆ. ಸೈರನ್ ಮೊಳಗ್ತಿದ್ದಂತೆಯೇ ಸುರಕ್ಷಿತ ನೆಲೆಗಳಿಗೆ ತೆರಳಬೇಕು. ಅಂದರೆ ಇದು ಯುದ್ಧದ ಸಂದರ್ಭದಲ್ಲಿ ಇರಬೇಕಾಗಿರ್ತಕ್ಕಂತಹ ಜವಾಬ್ದಾರಿ. ಯಾವುದೇ ರೀತಿಯಂಥ ದಾಳಿ ಆದಂತಹ ಸಂದರ್ಭಗಳಲ್ಲೂ ಕೂಡ ಸೈರನ್ ಮೊಳಗಿದಾಗ ಸುರಕ್ಷಿತ ನೆಲೆಗಳಿಗೆ ತೆರಳುವಂಥದ್ದು ಅತ್ಯವಶ್ಯಕ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ತಯಾರಿ ಆಗಿರಬೇಕು. ಈ ಎಲ್ಲ ಕಾರಣಕ್ಕಾಗಿ ಈಗ ಈ ಅಣಕು ಯುದ್ಧ ಇಡೀ ದೇಶದಲ್ಲಿ ಇಂಥದ್ದೊಂದು ಪರಿಸ್ಥಿತಿ ಎದುರಿಸೋದಕ್ಕೆ ಭಾರತ ಹೇಗೆ ತಯಾರಾಗಿದೆ ಅನ್ನೋದನ್ನು ತೋರಿಸುವಂತಹ ಕೆಲಸವನ್ನು, ಭಾರತದಲ್ಲಿ ಅಣಕು ಯುದ್ಧವನ್ನು ಮಾಡ್ತಿದ್ರೆ ಅಲ್ಲಿ ಪತ್ರಗುಡ್ತಾ ಇದೆ ಪಾಕಿಸ್ತಾನ ಅನ್ನೋಂಥದ್ದು ಕೂಡ ಅಷ್ಟೇ ಪ್ರಮುಖವಾಗಿರುವಂತಹ ಅಂಶ. ಇದೇ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ವಿಶೇಷವಾಗಿ ಪಹಲ್ಗಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾದಂತಹ ಪ್ರಶ್ನೆಯನ್ನು ಎತ್ತಿದ್ದಾರೆ. ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. 22 तारीख को देश में एक बहुत बड़ा भयंकर आतंकवादी हमला हुआ, 26 बेगुनाह लोग मारे गए और सरकार ने ये माना कि इंटेलिजेंस फेल्यूर है, इसको हम सुधारेंगे. जब ये मालूम है आपको तो आप अच्छी व्यवस्था क्यों नहीं करें? ಹೀಗೆ ಒಂದು ಕಡೆಯಲ್ಲಿ ಅಣಕು ಯುದ್ಧದ ತಯಾರಿ, ಮತ್ತೊಂದು ಕಡೆಯಲ್ಲಿ ರಾಜಕೀಯವಾದಂತಹ ಒಂದು, ಈಗಾಗಲೇ ರಾಜಕೀಯ ಪಕ್ಷಗಳು ಹೇಳಿದಾವೆ ಭಾರತ ಸರ್ಕಾರ ತೆಗೆದುಕೊಳ್ಳುವಂಥ ಎಲ್ಲ ಕ್ರಮಗಳಲ್ಲೂ ಕೂಡ ನಾವು ಅದರ ಜೊತೆಗೆ ನಿಲ್ತೀವಿ, ಆ ವಿಚಾರಗಳಲ್ಲಿ ದೇಶದ ಐಕ್ಯತೆ ವಿಚಾರದಲ್ಲಿ ಒಗ್ಗೂಡಿ ಇರ್ತೀವಿ ಅನ್ನೋಂಥನ್ನ ಎಲ್ಲ ರಾಜಕೀಯ ಪಕ್ಷಗಳು ರಾಜಕೀಯ ಏಕತೆಯ ಸಂದೇಶವನ್ನು ನೀಡಿದ್ದಾವೆ. ಹಾಗೆಯೇ ರಾಜಕೀಯವಾಗಿರುವಂತಹ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಸರ್ಕಾರದ ವಿಚಾರಗಳಲ್ಲಿ ಎತ್ತುತ್ತಾ ಇರುವಂಥನ್ನು ಕೂಡ ನಾವು ನೋಡ್ತಾ ಇದ್ದೀವಿ.